तत्पुरुषाय विद्महे महादेवाय धीमहि तन्नो रुद्रः प्रचोदयात् तन्नो रुद्रः प्रचोदयात्। ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆಯಲ್ಲ. ಇಷ್ಟು ವರ್ಷ ಆದ್ರೂ ನಿನ್ನ ಮಡ್ಲಲ್ಲಿ ಒಂದು ಮಗು ಕೂಡ ಕಾಣಲಿಲ್ಲ ಅಂದ ಮೇಲೆ ನೀನು ವಿಶಾಲ್ದೆ ಅಮೃತ ಅಂತ ತಿಳ್ಕೋಬೇಕೇನು? ಬಂಜೆ ನೀನು. ಮಕ್ಕಳಿಲ್ಲದ ಮನೆಯು, ಪಕ್ಕಿಲ್ಲದ ವನವು, ಮಕ್ಕಳಿಲ್ಲದ ಮನೆಯು, ಪಕ್ಕಿಲ್ಲದ ವನವು, ದಿಕ್ಕಿಲ್ಲದವನ ಸಂಸಾರ, ಕಳನು ಮನೆ ಹೊಕ್ಕು ಹೋದಂತೆ ಸರ್ವಜ್ಞ. ತಂಜವ್ವ, ತಂಜವ್ವ, ಬನ್ನಿ ಅಣ್ಣವ್ರೆ. ಎಷ್ಟೊತ್ತಾಯ್ತು ಬಂದು? ನಾನು ಬಂದು ಬಹಳ ಹೊತ್ತಾಯಿತು. ತಂಜವ್ವ, ನಾನು ನಿನ್ನ ಅಣ್ಣ. ನಿನ್ನ ಕಷ್ಟ, ನಿನ್ನ ವೇದನೆ ಏನು ಅಂತ ಈ ಅಣ್ಣನ ಹತ್ರ ಹೇಳಬಾರ್ದೆ? ಒಂದು ಮಗುವಿನ ತಾಯಿ ಅನ್ನಿಸ್ಕೊಳ್ಳೋ ಭಾಗ್ಯ ನನಗಿನ್ನೂ ಬಂದಿಲ್ವಲ್ಲ, ಅದೊಂದೇ ಕೊರಗು ನನಗೆ. ನೋಡು ತಂಜವ್ವ, ಹುಲಗೂರಿನ ಸೈಯದ್ ಹಜರತ್ ಶಾ ಖಾದ್ರಿ ಗದ್ದುಗೆಗೆ ನಡೆಕೊಂಡ್ರೆ ನಿನ್ನ ಬೈಕೆ ಈಡೇರಬಹುದು. ಹಜರತ್ ಶಾ ಖಾದ್ರಿ ಅವರ ಬೆಳಗ್ಗೆ ಮುಹೂರ್ತದೊಳಗೆ ಬರ್ತೇನೆ ಅಂತ ಹೇಳಿ ಗುರುಗಳು ಇನ್ನೂ ಬರಲಿಲ್ಲಲ್ಲ? ಸ್ವಲ್ಪ ತಡ ಆಗಿ ಬರ್ಬೋದು. ಬರೋ ದಾರ್ಯಾಗ ಯಾರಾದ್ರೂ ಭಕ್ತರು ಗುರುಗಳನ್ನ ದಾಸೋಹಕ್ಕೆ ಕರೆದಿರಬಹುದು. ಗುರುಗಳು ಹಂಗ್ ಮಾಡೋರಲ್ಲ. ಒಬ್ರಿಗೆ ಮಾತು ಕೊಟ್ಟ ಮೇಲೆ ಇನ್ನೊಬ್ಬರ ದಾಸೋಹಕ್ಕೆ ಒಪ್ಕೊಳ್ಳೋರಲ್ಲ. ಮತ್ ಇನ್ನೂ ಬರ್ಲಿಲ್ಲಲ್ಲ ಅಂತೀನಿ. ಖಾದರ್ ಸಾಹೇಬ್ ಗುರುಗಳಿಗೆ ನಮಸ್ಕಾರ. ಅಲ್ಲಾ ಭಲಾ ಕರೇಗ. ಸಲಾಂ ಗುರುಜಿ. ಶಿವ ಒಳ್ಳೇದ್ ಮಾಡ್ಲಿ. ಬಾಯಾರಿಕೆ ಆಗೈತಿ, ಸ್ವಲ್ಪ ನೀರ್ ಕೊಡ್ತೀರಾ? ಅಗತ್ಯವಾಗಿ. ಬರ್ರಿ, ಒಳಗ್ ಬರ್ರಿ. ಹೀಗೆ ಬರ್ರಿ. ಅಲ್ಲಾ ಭಲಾ ಕರೆ. ಬಸಯ್ಯ, ಒಂದು ಚೊಂಬ ನೀರು ತಗೊಂಡ್ ಬಾ. ಸಂಗಯ್ಯ, ಗುರುಗಳ ಮಂದಿ ಬಹಳ ಸೇರೈತಿ, ಏನಾದ್ರು ವಿಶೇಷ ಐತೇನು? ಗುರುಗಳ, ಇವತ್ತ ಲಿಂಗ ದೀಕ್ಷಾ ಕಾರ್ಯಕ್ರಮ ಐತಿ. ನಮ್ ಗುರುಗಳು ಬಂದು ಲಿಂಗ ದೀಕ್ಷಾ ಮಾಡಿಸ್ತಾರ. ಹೌದಾ? ಬಹಳ ಸಂತೋಷ. ತಾವು ಇಲ್ಲೇ ಇದ್ದು ಲಿಂಗ ದೀಕ್ಷೆ ಆದ್ಮೇಲೆ ನಮ್ಮನ್ನ ಆಶೀರ್ವದಿಸಿ ದಾಸೋಹನ ಸ್ವೀಕರಿಸಿ. ನಾನ? ಹೌದು,
ಶಿವನ್ ದಾಸೋಹ ಯಾರಾದ್ರೂ ಸ್ವೀಕರಿಸಬಹುದು. ತಮ್ಮೆಲ್ಲರ ಇಚ್ಛೆ. ಯಾ ಅಲ್ಲ, ಲಿಂಗ ದೀಕ್ಷೆ ಅಂತ ಪವಿತ್ರ ಕಾರ್ಯ ನೋಡೋ ಭಾಗ್ಯ ನನಗೆ ಸಿಕ್ಕೈತಿ. ಸಂತೋಷ. ಗುರುಗಳ, ನಮ್ಮ ಗುರುಗಳು ಇನ್ನೂ ಬಂದಿಲ್ಲ. ಅವ್ರು ಬರೋ ತನಕ ವೇಳೆ ಹೆಂಗೆ ಕಳೆಯೋದು ಅಂತ ವಿಚಾರ ಮಾಡ್ತಿದ್ವಿ. ತಾವು ಬಂದ್ರಿ, ತಮ್ಮಿಂದ ಕೆಲವು ಒಳ್ಳೆ ವಿಚಾರಗಳನ್ನು ತಿಳ್ಕೋಬಹುದಾ? ಅಗತ್ಯವಾಗಿ. ನಮ್ಮ ಗುರುಗಳು ನಿಮ್ಮ ಗುರುಗಳು ಅಂತ ಏನಿದೆ? ಗುಕಾರೋ ಅಂಧಕಾರ ಸ್ಯಾತ್ ರಕಾರಸ್ಥ ನಿರೋಧಕ. ಗು ಅಂದ್ರೆ ಅಂಧಕಾರ, ರ ಅಂದ್ರೆ ಅದನ್ನ ನಿವಾರಿಸುವುದು. ಅಜ್ಞಾನದ ಅಂಧಕಾರವನ್ನ ಓಡಿಸಿ ಜ್ಞಾನದ ಬೆಳಕನ್ನ ಯಾರು ನೀಡಿದ್ರು ಅವರು ಗುರುಗಳೇ. ಗುರುಗಳ, ಭಗವದ್ಗೀತಾನ ತಾವು ಓದಿರೇನು? ಭಗವದ್ಗೀತೆ ಅಂದ್ರೆ ಏನು? ಭಗವಂತನ ಮಾತುಗಳು. ಅರ್ಜುನನ್ನ ನೆಪವಾಗಿಟ್ಕೊಂಡು ಇಡೀ ಮಾನವ ಕುಲಕ್ಕೆ ಭಕ್ತಿ, ಜ್ಞಾನ, ವೈರಾಗ್ಯ, ಕರ್ಮ ಇವುಗಳನ್ನ ಬೋಧಿಸಿದ ಪವಿತ್ರವಾದ ಗ್ರಂಥ ಅಲ್ಲವೇ? ಇದನ್ನೇ ಎಲ್ಲಾ ಮತಗಳು, ಎಲ್ಲಾ ಧರ್ಮ ಗ್ರಂಥಗಳು ಸಾರಿ ಸಾರಿ ಹೇಳ್ತಾ ಇದೆ. ಹೌದು ಗುರುಗಳ, ನೀವು ಹೇಳಿದ ಖರೆ. ಆದ್ರೆ ನನಗೊಂದು ಅನುಮಾನ. ಏನ್ ಹೇಳಿ? ಸಾಧ್ಯವಾದ್ರೆ ಆ ಅನುಮಾನನ ಪರಿಹಾರ ಮಾಡ್ತೇನೆ. ಗುರುಗಳ, ಜನನ ಮರಣಗಳ ಈ ಜಂಜಡದಿಂದ ಪಾರಾಗೋದು ಹೆಂಗ? ಇದು ಲಕ್ಷ ಲಕ್ಷ ವರ್ಷಗಳ ಯಕ್ಷ ಪ್ರಶ್ನೆ. ಅಂದ್ರೆ ಕಾಮವನ್ನ, ಕಾಮಿನಿಯನ್ನ ಜಯಿಸ್ಬೇಕು. ಆಗ ಮಾತ್ರ ಜನನ ಮರಣ ಯಾವುದೂ ಇರೋದಿಲ್ಲ. ಅದು ಹೆಂಗ ಸಾಧ್ರಿ ಗುರುಗಳ? ಮನಸ್ಸನ್ನ ದಂಡಿಸ್ಬೇಕು. ಅದಕ್ಕೆ ದಾರಿ ಧರ್ಮಾಚರಣೆ. ಗುರುಗಳ, ಪ್ರಪಂಚದಾಗ ಅನೇಕ ಧರ್ಮಗಳವ. ನಾವು ಯಾವ ಧರ್ಮ ಅನುಸರಿಸಬೇಕು ಹೇಳ್ರಿ? ಮಾನವ ಧರ್ಮ, ಭಗವಂತನ ಧರ್ಮ. ಅದನ್ನ ಸಾಧಿಸಬೇಕಾರ ಏನ್ ಮಾಡಬೇಕು? ಸಮರ್ಥ ಸದ್ಗುರುಗಳ ಬೋಧನೆ ಆಗ್ಬೇಕು. ಸಮರ್ಥ ಸದ್ಗುರುಗಳು ಅಂತಂದ್ರ ಯಾರು? ಸಮರ್ಥ ಗುರುಗಳು ಯಾವ ಧರ್ಮದಲ್ಲೇ ಹುಟ್ಟಿರಲಿ, ಯಾವ ಭಾಷೆನೇ ಆಡ್ಲಿ, ಯಾವ ಉಡುಗೆ ತೊಡುಗೆ ಇರಲಿ, ಅವರು ಅರಿವು, ಆತ್ಮಜ್ಞಾನ, ಬೆಳಕು ಈ ಮೂರನ್ನೂ ಮೀರಿರುತ್ತಾರೆ. ಈ ಮೂರಕ್ಕೂ ಜಾತಿ, ಮತ, ಪಂಥ, ದೇಶ ಅನ್ನೋ ಭೇದ ಇರೋದಿಲ್ಲ. ಅವ್ವಲ್ ಅಲ್ಹಾ ನೂರು ಉಪಾಯ ಕುದರತ್ ಕೆ ಸಬ್ ಬಂದೆ, ಏಕ್ ನೂರು ಸೇ ಸಬ್ ಜಗ ಉಪಚಾ ಕೌನು ಭಲೆ ಕೋ ಮಂದೆ. ಅಂದ್ರೆ ಪರಮಾತ್ಮನ ಪ್ರಕಾಶದಿಂದ ಮಾನವ ಜಾತಿ ಉತ್ಪತ್ತಿಯಾಯಿತು. ಅಂದ ಮೇಲೆ ಮಾನವ ಜಾತಿ ಎಲ್ಲ ಒಂದೇ ಆಯ್ತಲ್ಲವೇ? ಆದರೂ ಇದನ್ನ ನಮ್ಮ ಮಂದಿ ತಿಳ್ಕೊಂಡಿಲ್ಲಲ್ಲ ಸಂಗಯ್ಯ. ಸಮುದ್ರದಲ್ಲಿ ಎಷ್ಟೋ ಅಲೆಗಳು ಏಳ್ತಾವು. ಅಲೆಗಳೇ ಬೇರೆ, ಸಮುದ್ರವೇ ಬೇರೆ ಆಗಿರುತ್ತೆ. ಹಾಗೆ ಎದ್ದ ಅಲೆಗಳು ಮತ್ತೆ ಸಮುದ್ರವನ್ನೇ ಸೇರುತ್ತವೆ. ಅದೇ ಥರ ಭಗವಂತ ಅನ್ನೋ ಸಮುದ್ರದಲ್ಲಿ ನಾವೆಲ್ಲ ಅಲೆಗಳಂತೆ. ಆಸೆ, ಮೋಹ, ದಾಹ ಇವೆಲ್ಲ ಎದ್ದು ಅಡಗಿದ ಮೇಲೆ ಮತ್ತೆ ನಾವು ಅವನಲ್ಲೇ ಲೀನವಾಗುತ್ತೇವೆ. ಆಹಾ, ಎಂಥ ಮಾತು ಗುರುಗಳೇ. ತಾವು ಎಲ್ಲ ಮತಗಳನ್ನ ಸಮಾನವಾಗಿ ನೋಡ್ತೀರಿ ಅಂತ ಎಲ್ಲರೂ ಹೇಳ್ತಿದ್ರು. ಎಲ್ಲಾ ಮತಗಳು ನನಗೆ ಗೊತ್ತಿರೋದು ಒಂದೇ ಮತ, ಅದೇ ಮಾನವ ಮತ. ಒಮ್ಮತ, ಸಮ್ಮತ ಅನ್ನೋದು ಮಾತ್ರ ಗೊತ್ತು. ಆದ್ರೆ ಈ ಕುಲ ಆ ಕುಲ ಅಂತ ಎಲ್ಲರೂ ಹೇಳ್ತಾರಲ್ಲ. ಆ ಕುಲ ಈ ಕುಲ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ ನಮಗೆ ವ್ಯಾಕುಲ ತಪ್ಪಿದ್ದಲ್ಲ. ಕೌನು ಶೂದ್ರ ಕೌನು ಪಾಂಡೆ ಸಬ್ ಏಕ ಮಿಟ್ಟಿಕೆ ಭಾಂಡೆ ಅಂತ ಗುರು ನಾನಕ್ ಜಿ ಹೇಳಿದ್ದಾರೆ. ಯಾವುದು ಕಪ್ಪು, ಯಾವುದು ಬಿಳುಪು, ನಾವೆಲ್ಲ ಒಂದೇ ಮಣ್ಣಿನ ಮಡಿಕೆಗಳೇ ಆಗಿರುವಾಗ ಕುಲ ಎಲ್ಲಿಂದ ಬಂತು? ಕುಲ ಕುಲವೆಂದು ಹೊಡೆದಾಡದಿರಿ, ನಿಮ್ಮ ಕುಲದ ನೆಲೆಯನ್ನೇನಾದರೂ ಬಲ್ಲಿರಾ ಅಂತ ಕನಕದಾಸರೇ ಹೇಳಿದ್ದಾರಲ್ಲ. ಮತ್ತೆ ಕುಲ ಕುಲ ಅಂತ ಒದ್ದಾಡ್ತಾರೆ, ಜಗಳನೂ ಆಡ್ತಾರೆ, ಒಬ್ರ ಮೇಲೊಬ್ರು ಕತ್ತಿನೂ ಮಸಿತಾರೆ. ಇದೆಲ್ಲ ಯಾಕೆ? ಕೋಹಂ ಮೈ ಕೋನ್ ಹೂ. ನಾನು ಯಾರು ಅನ್ನೋದು ನನಗೇ ತಿಳಿಯದೇ ಇದ್ರೆ ನನಗೆ ನಾನೇ ಬೇರೆಯವನಾಗ್ತೇನೆ. ನಾನು ಭಗವಂತನ ಚಿದ್ರೂಪ ಅಂತ ತಿಳ್ಕೊಂಡ್ರೆ ಆಗ ಎಲ್ಲರೂ ನಮ್ಮವರೇ ಅನ್ನೋ ಭಾವನೆ ಬರುತ್ತೆ. ಈ ಆತ್ಮಭಾವನೆ ಅಂದ್ರೆ ಸೋಹಂ, ನೀನೇ ನಾನು ಅನ್ನೋ ಭಾವನೆ ಬಂದ್ರೆ ಭಾಷೆ, ಮತ, ಕುಲ ಇವೆಲ್ಲ ಮಾಯವಾಗ್ಬಿಡುತ್ತೆ. ಆಗ ಕೇವಲ ಮಾನವ ಧರ್ಮ ಮಾತ್ರ ಉಳಿಯುತ್ತೆ.
ಇಲ್ಲಿ ಲಿಂಗ ದೀಕ್ಷೆ ಕಾರ್ಯಕ್ರಮ ಏರ್ಪಡಿಸಿದವ್ರು ಯಾರ್ರಿ ಅಪ್ಪ? ನಾವ ಏನ್ ವಿಷಯ? ಗುರುಗಳು ಇವತ್ತ ಬರಕ್ ಆಗುದಿಲ್ರಿ ಅಪ್ಪ. ಯಾಕ? ಅವ್ರು ಖಂಡಿತ ಬರ್ತೀವಿ ಅಂತ ಹೇಳಿದ್ರಲ್ಲ. ಲಿಂಗ ದೀಕ್ಷಾ ಪಡೀಲಿಕ್ಕೆ, ಗುರುಗಳ ಪಾದ ಪೂಜಾ ಮಾಡ್ಲಿಕ್ಕೆ ಸುತ್ತಮುತ್ತಲ ಹಳ್ಳಿಯಿಂದ ಭಕ್ತಾದಿಗಳು ಬಂದಾರಲ್ಲ. ಅವರು ಸ್ನಾನಕ್ಕಂತ ಹೋದಾಗ ಕಾಲ್ ಜಾರಿ ಬಿದ್ದ್ಬಿಟ್ರಿ ಅಪ್ಪ. ಕಾಲು ಊದ್ಕೊಂಡತಿ, ತಿರುಗಾಡಕ ಆಗ್ತಾ ಇಲ್ಲ. ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿ ಕಳಿಸಿದ್ರು. ನಾ ಇನ್ನ ಬರ್ತೇನ್ರಿ ಅಪ್ಪ. ಈಗ ಏನಪ್ಪ ಮಾಡೋದು? ಈ ಕಾರ್ಯನ ಬೇರೆ ದಿನ ನಡೆಸಿದ್ರೆ ಆಗುದಿಲ್ಲೇನು? ಇಲ್ಲ ಗುರುಗಳ, ಇವತ್ತ ಬಹಳ ಒಳ್ಳೆ ಮುಹೂರ್ತದಂತ. ಇಷ್ಟು ಒಳ್ಳೆ ಮುಹೂರ್ತ ಸಿಗುವುದು ಬಹಳ ಕಷ್ಟ ಅಂತ ನಮ್ ಗುರುಗಳು ಹೇಳಿದ್ರು. ಇವತ್ತು ಅಷ್ಟು ಪವಿತ್ರವಾದ ದಿನಾನ? ಹೌದು. ಹಂಗಾದ್ರೆ ಬ್ಯಾರೆ ಗುರುಗಳನ್ನ ಕರೆಸಿ ಈ ಕಾರ್ಯ ನಡೆಸಬಹುದಲ್ಲ? ಈ ಸುತ್ತಮುತ್ತಲ ಹಳ್ಳಿ ಒಳಗ ಯಾರು ಇಲ್ಲಲ್ಲ. ಏನು ಹುಬ್ಬಳ್ಳಿಗೋ ಗದಗ್ಗೋ ನವಲಗುಂದಕ್ಕೋ ಕಳಿಸ್ಬೇಕು. ಅಲ್ಲಿ ಹೋಗಿ ಮುಟ್ಟೋದ್ರಾಗ ಸಂಜಿನ ಆಗಿ ಹೋಗ್ತದ್ರಿ. ಹೌದಾ? ತಮಗ ಅಭ್ಯಂತರ ಇಲ್ಲ ಅಂದ್ರೆ ನಾನು ಲಿಂಗ ದೀಕ್ಷೆ ಮಾಡಿಸಬಹುದೇ? ತಾವ? ಹೌದು. ಚಂದ್ರನನ್ನ ನೀವು ಆರಾಧಿಸ್ತೀರಿ, ನಾವು ಆರಾಧಿಸ್ತೀವಿ. ಲಿಂಗ ಅಂದ್ರೆ ಗೋಲಾಕಾರ ಅಲ್ವೇ? ಈ ಪ್ರಪಂಚವೇ ಗೋಲಾಕಾರ, ಎಲ್ಲ ಗ್ರಹಗಳೂ ಗೋಲಾಕಾರ. ನಾವೆಲ್ಲ ದುಂಡಾಗಿರೋ ಈ ಭೂಲೋಕ ವಾಸಿಗಳು. ಗುಂಡಾಗಿರೋದು ಅಂದ್ರೆ ಸೊನ್ನೆ, ಅದನ್ನೇ ಪೂರ್ಣ ಅಂತಾರೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ತ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಅಂದಹಾಗೆ ಸೊನ್ನೆಯಿಂದ ಸೊನ್ನೆ ತೆಗೆದ್ರೂ ಕೂಡ್ಸಿದ್ರೂ ಕೊನೆಗೆ ಉಳಿಯೋದು ಸೊನ್ನೆನೆ. ಅಂದ ಮೇಲೆ ನಾವೆಲ್ಲ ಸೊನ್ನೆಗಳೇ ಅಲ್ಲವೇ? ಗುರುಗಳ, ತಾವು ಹಿಂದೂ ಮುಸ್ಲಿಂ ಭೇದ ಭಾವ ಅಳಿಸಿರಿ. ನಾವೆಲ್ಲರೂ ಒಂದಂತ ಭಾವಿಸಿರಿ. ತಮ್ಮಂಥವ್ರ ಮಾತು ತಳ್ಳಿ ಹಾಕುದು ಹೆಂಗ? ಇದರಲ್ಲಿ ಒತ್ತಾಯವಿಲ್ಲ. ತಾವೆಲ್ಲ ಸಮ್ಮತಿಸಿದರೆ ನಾನು ಲಿಂಗ ದೀಕ್ಷೆ ನೀಡಲು ಸಿದ್ಧನಾಗಿದ್ದೇನೆ. ಗುರುಗಳ, ಈ ಮುಹೂರ್ತಕ್ಕ ಲಿಂಗಗಳನ್ನ ಎಲ್ಲಿಂದ ತರ್ತೀರಿ? ಆ ಪರಮಾತ್ಮ ಅನುಗ್ರಹಿಸುತ್ತಾನೆ. ಆಯ್ತು ಗುರುಗಳ, ಬನ್ನಿ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಲ್ಲಿ ಹೇಳು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಇಲ್ಲಿ ಹೇಳು. ಓಂ ನಮಃ ಶಿವಾಯ. ಖಾದರ್ಲಿಂಗ ಸ್ವಾಮಿಗಳಿಗೆ, ಖಾದರ್ಲಿಂಗ ಸ್ವಾಮಿಗಳಿಗೆ, ಖಾದರ್ಲಿಂಗ ಮಹಾರಾಜ್ ಕಿ. ಅಂಥ ಮಹಿಮಾ ಪುರುಷರು ನಮ್ಮ ಸೈಯದ್ ಹಜರತ್ ಶಾ ಖಾದ್ರಿಯವರು. ಅವರ ಸೇವೆ ಮಾಡಿದರೆ ನಿನ್ನ ಬಯಕೆ ಈಡೇರಬಹುದು. ಆದ್ರೆ ನಮ್ಮ ಯಜಮಾನ್ರು ಒಪ್ಕೋಬೇಕಲ್ಲ. ಅದು ನಿಜಾನೇ. ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಅವರು ಒಂದು ಥರ ನಿರ್ಲಿಪ್ತವಾಗಿರ್ತಾರೆ. ಅದಕ್ಕೆ ಅವ್ರು ಒಪ್ತಾರೋ ಇಲ್ವೋ ಅಂತ ಅನುಮಾನ. ನಮಸ್ಕಾರ ಬಸಯ್ಯನವರೇ. ನಮಸ್ಕಾರ ಭಯ್ಯ. ಯಾವಾಗ ಬಂದ್ರಿ? ಆಗಲೇ ಬಂದೆ. ಹಜ್ಜುಮ, ಕುಡಿಲಿಕ್ಕೆ ನೀರು ತಗೊಂಬ. ಏನ್ ಸಮಾಚಾರ ಹೇಳಿ. ನಮ್ಮಾಕಿಗೆ ಚಳಿ ಜ್ವರ, ಔಷಧಿ ತಗೊಂಡು ಹೋಗ್ಬೇಕು ಅಂತ ಬಂದೆ. ತಂಗಿ ಜೊತೆ ಅದು ಇದು ಮಾತಾಡ್ತಾ ಕೂತು ಬಿಟ್ಟೆ. ಅಣ್ಣವ್ರಿಗೆ ಕುಡಿಲಿಕ್ಕೆ ಹಾಲು ಕೊಟ್ಟಿಯೋ ಇಲ್ವೋ? ಇಲ್ಲ, ನೀವು ಬಂದ್ಮೇಲೆ ಇಬ್ರಿಗೂ ಒಟ್ಟಿಗೆ ಕೊಡೋಣ ಅನ್ಕೊಂಡೆ.
ರೀ, ಅಣ್ಣ ಅವರು ಏನೋ ಒಂದು ಸಲಹೆ ಕೊಡ್ತಾ ಇದ್ದಾರೆ, ಕೇಳಿ. ಅದೇನು ಹೇಳಿ ಭಯ್ಯ? ಅದೇ ಸೈಯದ್ ಹಜರತ್ ಶಾ ಖಾದ್ರಿಯವರ ಬಗ್ಗೆ. ಓ, ಅವ್ರ ವಿಷಯನಾ? ಅವರು ಮಹಾಪುರುಷರು, ಸಿದ್ಧ ಪುರುಷರು. ನಾನು ಒಮ್ಮೊಮ್ಮೆ ಔಷಧಿ ಕೊಡ್ಲಿಕ್ಕೆ ಹುಲಗೂರು ಕಡೆಗೆ ಹೋದಾಗ ಅವರ ದರ್ಗದಲ್ಲಿ ಕೂತು ಧ್ಯಾನ ಮಾಡಿ ಬರ್ತಿದ್ದೆ. ಹೌದು, ಅವ್ರ ವಿಚಾರ ಈಗ್ಯಾಕ್ ಬಂತು? ರೀ, ಅವರ ಗದ್ದುಗೆಗೆ ನಡ್ಕೊಂಡ್ರೆ ನಾವು ಬಯಸಿದ್ದು ಈಡೇರುತ್ತಂತೆ. ಹೌದು, ಅವರಿಗೆ ಅಷ್ಟೊಂದು ಶಕ್ತಿ ಇದೆ. ಆ ಮಣ್ಣಲ್ಲಿ ಕಾಲಿಟ್ರೇನೆ ನಮ್ಮ ಕಷ್ಟ ನಷ್ಟ ಎಲ್ಲ ಪರಿಹಾರವಾಗ್ಬಿಡುತ್ತೆ. ಇಮಾಮ್ ಭಯ್ಯ, ನೀವಿಬ್ರು ಹೋಗಿ ಆ ಖಾದ್ರಿಯವರ ಗದ್ದುಗೆಗೆ ಸೇವೆ ಮಾಡಿದ್ರೆ ಒಳ್ಳೆಯದಲ್ವೇ? ಈಗ ನಮಗೆ ಏನು ಕಡಿಮೆ ಆಗಿದೆ ಹೇಳಿ? ಯಾವುದೋ ಒಂದು ಆಸೆ ಇಟ್ಕೊಂಡು ಸೇವೆ ಮಾಡೋದಕ್ಕಿಂತ ಯಾವ ಆಸೆನೂ ಇಲ್ಲದೆ ಮಾಡೋ ಸೇವೆನೇ ಆ ಪರಮಾತ್ಮ ಮೆಚ್ಚೋದು. ನಿಜ. ಆದರೂ ಆಸೆ ಇಲ್ಲದೆ ಯಾರು ಸೇವೆ ಮಾಡ್ತಾರೆ ಹೇಳಿ? ಮುಕ್ತಿ ಪಡೆಯಬೇಕು ಅಂತ ಧ್ಯಾನ ಮಾಡಿದ್ರು ಅದು ಮುಕ್ತಿ ಮೇಲಿನ ಆಸೆಯಿಂದ ತಾನೇ. ನಿಮ್ಮ ವಂಶಕ್ಕೆ ಒಬ್ಬ ವಂಶೋದ್ಧಾರಕ ಬೇಕಲ್ವೇ? ಅದು ಆ ಅಲ್ಲಾಹಗೆ ಗೊತ್ತಲ್ಲವೇ? ಅವರೇ ಕೊಡ್ತಾರೆ. ಇಮಾಮ್ ಭಯ್ಯ, ಈಗ ನೀವು ತಂದಿರೋ ಎಲೆಗಳು ಗಿಡಮೂಲಿಕೆಗಳು ದೇವರೇ ಕೊಟ್ಟಿದ್ದು. ಆದರೆ ಅದನ್ನು ತರಲಿಕ್ಕೆ ನೀವು ಹೋಗಲೇಬೇಕಲ್ವೇ? ಹಸಿವು ಅಂತ ಕೇಳದೆ ತಾಯಿನೂ ಊಟ ಹಾಕಲ್ವಲ್ಲ. ಹಾಗೆ ನಮಗೆ ಏನು ಬೇಕೋ ಅದನ್ನು ನಾವು ಕೇಳಿದರೆ ತಾನೇ ಪರಮಾತ್ಮನಾಗಲಿ ಪರಮಯೋಗಿ ಆಗಲಿ ನೀಡೋದು. ನಿಜ. ಜರೂರು ಜಾಯಿಯೇ ಮರ್ದಾನೆ ಹಕ್ ಕಿ ಕಬರೋಂ ಪರ್ ಮಿಲೇಗಿ ಭೀಕ್ ಫಕೀರೋಂ ಕೋ ಉನ್ಕಾ ಸಾನ್ಸೆ. ಅಂದ್ರೆ ಸಿದ್ಧ ಪುರುಷರ ಸಮಾಧಿಗೆ ಹೋಗಿರಿ, ಅವರ ಸೇವೆಯಿಂದ ಭಿಕ್ಷುಕರಿಗೆ ಭಿಕ್ಷೆ ಸಿಗುತ್ತೆ ಎಂದು ಹೇಳಿದ್ದಾರೆ. ಹಾಗಾದ್ರೆ ನಾವು ಹೋಗಿ ಸಂತಾನ ಭಿಕ್ಷೆ ಬೇಡ್ಕೋಬಹುದಲ್ಲ? ಹೌದು ಇಮಾಮ್ ಭಯ್ಯ, ತಂಗವ್ವ ಹೇಳಿದ ಹಾಗೆ ಮಾಡಿ. ಗುರುಗಳ ಅನುಗ್ರಹ ಖಂಡಿತ ಆಗತ್ತೆ. ನೀವು ಹೇಳೋದು ಸರಿನೇ. ಆದರೆ ಅನಂತವಾದ ಫಲಗಳನ್ನು ಕೊಡುವ ಆ ಭಗವಂತನ ಹತ್ರ, ಸಿದ್ಧ ಪುರುಷರ ಹತ್ರ ಕೇವಲ ಲೌಕಿಕವಾದ ಆಸೆಯನ್ನ ಈಡೇರಿಸುವಂತ ಕೇಳುವುದೇ? ಇಹದಿಂದ ಪರಕ್ಕೆ ಹೋಗಬೇಕು. ಮಗುವಾಗಿ ಹುಟ್ಟಿ ದೊಡ್ಡವರಾಗ್ತೇವೆ ವಿನಃ ಹುಟ್ಟುವಾಗಲೇ ದೊಡ್ಡವರಾಗಿ ಹುಟ್ಟಲ್ಲ. ಹಾಗೇನೆ ಈ ಲೋಕದಲ್ಲಿ ನ್ಯಾಯಸಮ್ಮತವಾಗಿ ಧರ್ಮಸಮ್ಮತವಾಗಿ ನಾವು ಏನು ಪಡೆಯಬೇಕು ಅದನ್ನು ಪಡೆದು ಆಮೇಲೆ ಆ ಲೋಕದ ಚಿಂತೆ ಮಾಡಬೇಕು. ರೀ, ಅಣ್ಣವ್ರು ಹೇಳೋದು ನಮ್ಮ ಒಳ್ಳೇದಕ್ಕೆ ಅಲ್ವೇ? ಆಯ್ತು, ನಾವು ಈ ತರ ನಡ್ಕೊಳ್ಳೋದು ಆ ಅಲ್ಲಾಹನ ಇಚ್ಛೆ ಆಗಿದ್ರೆ ಹಾಗೆ ಮಾಡೋಣ. ಮುಂದಿನ ಗುರುವಾರದಿಂದ ಖಾದ್ರಿಯವರ ಸೇವೆ ಮಾಡಿ. ಯಾಕೆಂದ್ರೆ ಅವರು ಈ ಲೋಕ ಬಿಟ್ಟಿದ್ದು ಗುರುವಾರ ಅಲ್ವೇ? ಆಯ್ತು, ನೀವು ಹೇಳಿದ ಹಾಗೆ ಮಾಡ್ತೀವಿ. ಹಾಲು ತಗೊಳ್ಳಿ. ಏನೋ ಯೋಚನೆ ಮಾಡ್ತಾ ಇದ್ದೀರಲ್ಲ? ಲಕ್ಷ್ಮಿ, ಯಾಕೆ ಹೋಗ್ತಾ ಇದೀಯಾ? ನಾನು ಇಲ್ಲೇ ಇದ್ರೆ ನಿಮ್ ಯೋಚನೆಗೆ ಭಂಗ ಆಗ್ಬೋದು ಅಂತ. ಏನೂ ಆಗಲ್ಲ, ಕೂತ್ಕೋ. ನಾನೇನು ಯೋಚನೆ ಮಾಡ್ತಾ ಇದ್ದೆ ಅಂತ ನೀನ್ ಕೇಳಲೇ ಇಲ್ಲ. ನನಗೆ ಹೇಳೋಂತ ವಿಷಯ ಆಗಿದ್ದಿದ್ರೆ ನೀವೇ ಹೇಳ್ತಿದ್ರಿ, ಅದಕ್ಕೆ ನಾನು ಕೇಳಿಲ್ಲ. ಲಕ್ಷ್ಮಿ, ನಾ ದೀಕ್ಷೆ ತಗೋಬೇಕು ಅಂತಿದ್ದೀನಿ, ಅದಕ್ಕೆ ನೀನು ಅನುಮತಿ ಕೊಡ್ತೀಯಾ? ಪತಿ ಧರ್ಮಾನುಸಾರಿಣಿ ಸತಿ ಅಂತ ಹಿರಿಯರು ಹೇಳಿದಾರಲ್ಲ, ಅದೇನು ಅಂತ ಹೇಳಿ. ನನಗೆ ಈ ಸಂಸಾರ, ಈ ಜಂಜಾಟ ಇವೆಲ್ಲ ಬೇಸರ ಆಗ್ತಾ ಇದೆ. ಹಾಗಾದ್ರೆ ನನ್ನಿಂದ ತಪ್ಪೇನಾದ್ರೂ ಆಯ್ತೆ? ಛೇಚೆ, ನಿನ್ನಿಂದ ತಪ್ಪಾಯ್ತು ಅಂತಾದ್ರೆ ಅದ್ರಲ್ಲಿ ನನ್ನದೂ ಪಾಲಿರುತ್ತೆ. ಮತ್ತೆ ನಿಮಗ್ ಬೇಸರ ಆಗೋದಕ್ಕೆ ಕಾರಣ? ಈ ಪ್ರಪಂಚ. ಅದಕ್ಕಾಗಿ ದೇವಿ ಧ್ಯಾನದಲ್ಲಿ ಕಾಲ ಕಳೆಯೋಣ ಅಂತಿದ್ದೀನಿ. ಅದಕ್ಕೆ ನಿನ್ ಸಹಕಾರ, ಸಮ್ಮತಿ ಬೇಕು. ನನ್ ಸಹಕಾರ ಕೊಡೋಕೆ
ನಾನ್ ಸಿದ್ಧಳಾಗಿದ್ದೀನಿ. ಆದ್ರೆ ಸಮ್ಮತಿ ನಾನ್ ಕೊಡ್ಬೇಕೆ? ಹೌದು ಲಕ್ಷ್ಮಿ, ಹೆಂಡತಿ ಆದವಳು ವಾಮಭಾಗದಲ್ಲೇ ಇರ್ತಾಳಂತೆ. ಅದಕ್ಕೆ ಪಾರ್ವತಿನ ಶಿವ ವಾಮಭಾಗ ನಿಲಯ ಅಂತ ಹೇಳ್ತಾರೆ. ವಾಮಭಾಗದಲ್ಲೇ ಅಲ್ವೇ ಹೃದಯ ಇರೋದು. ಹೃದಯವಿಲ್ಲದ ಹೃದಯವಲ್ಲದ ಜಪ ತಪ ಅನುಷ್ಠಾನ ಯಾವುದೂ ಫಲಕಾರಿ ಆಗೋಲ್ಲ. ಅದಕ್ಕೆ ನಾನು ನಿನ್ನ ಸಮ್ಮತಿ ಕೇಳಿದ್ದು. ನಿಮ್ ಹೃದಯದಲ್ಲಿ ನಾನಿದ್ರೆ ನೀವು ಮಾಡೋ ಧ್ಯಾನದಲ್ಲಿ ಫಲ ನನ್ಗೂ ಸಿಗತ್ತೆ. ಅಂತಾದ್ರಲ್ಲಿ ನಾನ್ ಬೇಡ ಅಂತೀನೇನು? ಖಂಡಿತ ನಿಮ್ ಧ್ಯಾನಕ್ಕೆ ನಾನು ಅಡ್ಡಿ ಆಗೋದಿಲ್ಲ. ಸಂತೋಷ ಲಕ್ಷ್ಮಿ, ನನ್ನ ಮನಸ್ಸಿಗೆ ಈಗ ನೆಮ್ಮದಿ ಆಯ್ತು. ಮತ್ತೆ ಸಹಕಾರ ಅಂದ್ರಲ್ಲ? ನಿನ್ನ ಸಮ್ಮತಿನೇ ನನಗ್ ಸಹಕಾರ. ಅತ್ತೆ ಮಾವಂದ್ರನ್ನ ಕೇಳಲ್ವೇ? ಅವ್ರ ಸಮ್ಮತಿನೂ ಬೇಡ್ವೆ? ಅವ್ರ ಆಶೀರ್ವಾದನೂ ಬೇಕು. ಅವ್ರ ಆಶೀರ್ವಾದ ಇಲ್ಲದೆ ಯಾವ ಕೆಲಸ ಮಾಡಿದ್ರು ಅದು ವ್ಯರ್ಥವಾಗುತ್ತೆ. ಆ ತಾಯಿ ಇಚ್ಛೆ ಹೇಗಿರುತ್ತೋ ಹಾಗೆ ಆಗ್ಲಿ. ತಾಯಿ ಶಾಕಂಬರಿ, ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಈಶ್ವರ ಅಲ್ಲ ನೀನೇ ಎಲ್ಲ, ನಿನ್ನ ಪದಗಳೇ ತತ್ವದ ಮೂಲ. ತೆರೆದು ನೀನು ಅರಿವಿನ ಬಾಗಿಲ, ಎಲ್ಲ ಮನಗಳ ಬೆಳಗಿದೆ ಎಲ್ಲ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಫಕೀರ ಜಂಗಮರೊಂದೇ ಎಂದೇ, ಪುರಾಣ ಪುರಾಣ ಒಂದೇ ಎಂದೇ. ಫಕೀರ ಜಂಗಮರೊಂದೇ ಎಂದೇ, ಪುರಾಣ ಒಂದೇ ಎಂದೇ. ನಮಾಜು ನಮನಗಳೊಂದು ಮಾಡಿದೆ, ಮಸೀದು ಮಂದಿರ ಬೆರೆಸಿ ತೋರಿದೆ. ಮಸೀದು ಮಂದಿರ ಬೆರೆಸಿ ತೋರಿದೆ. ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್, ಓಂ ನಮಃ ಶಿವಾಯ ಅಲ್ಲಾಹು ಅಕ್ಬರ್. ಖಾದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಖಾದಿರಲಿಂಗನ ವರ ಸಂಜಾತ, ಗುರು ಗೋವಿಂದರ ಕರ ಸಂಜಾತ. ಚಾಪಾನುಗ್ರಹ ಶಕ್ತಿ ಸಮರ್ಥ, ಶಿಶುನಾಳಿನ ಶ್ರೀ ಶರೀಫ ಸಂತ. ಶಿಶುನಾಳಿನ ಶ್ರೀ ಶರೀಫ ಸಂತ.